ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅನು ಅಮಿತ್ ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲಿಂದ ಇಡೀ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ಈ ಬಾಟಲ್ ಮೇಲ್ಗಡೆ ಭಾಗನ ಕಟ್ ಮಾಡ್ಕೊಳ್ಬೇಕು. ನಾನು ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಬಾಟಲ್ದು ಮೇಲ್ಭಾಗದ ಏನು ಕಟ್ ಮಾಡಿಕೊಂಡೆ ಅದ್ರದ್ದು ಕ್ಯಾಪು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕೋಲ್ ತಗೊಂಡಿದ್ದೀನಿ, ಉದ್ದವಾಗಿರುವಂತಹ ಕೋಲನ್ನು ತಗೊಂಡಿದ್ದೀನಿ. ಆ ಕೋಲ್ಗೆ ನಾನು ದುಪ್ಪಟ್ಟನ್ನು ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೋಡಿ, ಈ ರೀತಿ ಹಾಕ್ಕೊಂಡಾದಮೇಲೆ ನಾನು ವಾಟರ್ ಬಾಟಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ವಾಟರ್ ಬಾಟಲ್ನ ಆ ಕೋಲ್ಗೆ ದುಪ್ಪಟ್ಟ ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಟೈಟಾಗಿ ಕೂತ್ಕೊಂಡಿದೆ. ಇವಾಗ ನೋಡಿ, ಈ ರೀತಿ ರೆಡಿ ಆಗಿಬಿಡ್ತು. ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ನೆಲ ಒರೆಸೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಎಷ್ಟು ನೀಟಾಗಿ ನೆಲ ಕ್ಲೀನ್ ಆಗುತ್ತೆ ಗೊತ್ತಾ. ನಾನು ಒರೆಸ್ಬಿಟ್ಟು ತೋರಿಸ್ತೀನಿ ನೋಡಿ. ನೀರಲ್ಲಿ ಅದ್ಬಿಟ್ಟು ಒರೆಸಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀರಲ್ಲಿ ಅದ್ದಿದ ತಕ್ಷಣವೇ ಆ ವೆಯ್ಟಿಗೆ ಉದುರೋಗ್ಬಿಡುತ್ತೆ ಅಂತ ನೀವು ಅಂದ್ಕೊಳ್ಬೋದು. ನೋಡಿ, ನಾನು ನೀರಲ್ಲಿ ಅದ್ಬಿಟ್ಟು ಒರೆಸ್ತಾ ಇದ್ದೀನಿ. ಸ್ವಲ್ಪನೂ ಜರುಗ್ತಾ ಇಲ್ಲ, ಅಷ್ಟು ಟೈಟಾಗಿ ಕೂತಿದೆ. ನಮ್ಮ ಹತ್ರ ನೆಲ ಒರೆಸೋದಕ್ಕೆ ಮಾಪಿಲ್ಲ, ಸ್ಟಿಕ್ ಇಲ್ಲ ಅಂದಾಗ ಮನೇಲಿರುವಂತಹ ಕೋಲಿಗೆ ನಾವು ಈ ರೀತಿ ದುಪ್ಪಟ ಅಥವಾ ಹಳೇದು ಯಾವುದಾದ್ರೂ ವೇಸ್ಟ್ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ವಾಟರ್ ಬಾಟಲ್ನ ಫಿಕ್ಸ್ ಮಾಡಿಕೊಂಡು ಈ ಥರ ನೆಲನ ಒರೆಸ್ಕೊಳ್ಬೋದು. ಸೊ ನೋಡಿ, ನಾವು ನಿಂತ್ಕೊಂಡೇ ನೆಲ ಒರೆಸ್ಬೋದು, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಿಮಗೆ ಈ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ವಾಟರ್ ಬಾಟಲನ್ನು ತಗೊಂಡಿದ್ದೀನಿ. ವಾಟರ್ ಬಾಟಲ್ ಮೇಲಿರುವಂತಹ ರ್ಯಾಪರನ್ನು ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ತೆಕ್ಕೊಂಡಾದಮೇಲೆ ವಾಟರ್ ಬಾಟಲ್ನ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ವಾಟರ್ ಬಾಟಲ್ನ ಮಧ್ಯ ಭಾಗದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸ್ವಲ್ಪ ಈಕ್ವಲ್ ಆಗಿಯೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಾದಮೇಲೆ ಮತ್ತೆ ನಾನು ಕತ್ರಿಯಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಈ ಥರ ಬಾಟಲ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ಥರನೇ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ. ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ. ಕವರ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಕೋಲನ್ನು ತಗೊಂಡಿದ್ದೀನಿ. ಕೋಲ್ಗೆ ಆ ಕವರನ್ನು ಹಾಕ್ಬಿಟ್ಟು ಈಗ ನಾನು ರೆಡಿ ಮಾಡ್ಕೊಂಡಿರುವಂತಹ ಬಾಟಲ್ನ ಆ ಕೋಲ್ ಒಳಗಡೆ ತೂರಿಸ್ತಾ ಇದ್ದೀನಿ. ಕವರ್ ಹಾಕಿರೋದ್ರಿಂದ ಟೈಟಾಗಿ ಹಿಡಿಯುತ್ತೆ. ಈಗ ನನ್ನ ಮಗಂದು ಹಳೆ ಟಿ ಶರ್ಟನ್ನು ತೊಗೊಂಡ್ಬಿಟ್ಟು ಹಳೆ ಟಿ ಶರ್ಟನ್ನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಕೋಲ್ಗೆ ಈ ಥರ ಮೇಲ್ಗಡೆ ಹಾಕಿಬಿಟ್ಟು ಒಂದು ಡಿಸ್ಕೋ ರಬ್ಬರನ್ನು ಹಾಕ್ಕೊಳ್ತಾ ಇದ್ದೀನಿ. ಟಿ ಶರ್ಟು ಬಿದ್ದೋಗ್ಬಾರ್ದು ಅಂತ ಹೇಳಿಬಿಟ್ಟು ರಬ್ಬರನ್ನು ಹಾಕಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಮನೆಯಲ್ಲಿ ಜೇಡ ಎಲ್ಲ ಕಟ್ಕೊಂಡಿರುತ್ತೆ ಅಲ್ವಾ, ಹಾಗೆ ಧೂಳೆಲ್ಲ ಆಗಿರುತ್ತೆ. ನಾವು ಇದನ್ನು ಡೈಲಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪೊರ್ಕೆಗೆ ಸಿಗ್ತಾ ಇರೋದಿಲ್ಲ. ಎತ್ತರವಾಗಿರುವಂತಹ ಜಾಗದಲ್ಲಿ ಜೇಡ ಕಟ್ಟಿರುತ್ತೆ ಅಲ್ವಾ, ಈ ಥರ ಉದ್ದವಾಗಿರುವಂತಹ ಕೋಲಿಗೆ ನಾವು ವಾಟರ್ ಬಾಟಲ್ನ ಫಿಕ್ಸ್ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ನೋಡಿ, ಜೇಡ ಕೂಡ ನೀಟಾಗಿ ಬರುತ್ತೆ. ಹಾಗೆ ವಸ್ತುಗಳ ಮೇಲೆಲ್ಲ ಧೂಳು ಕೂತಿರುತ್ತೆ ಅಲ್ವಾ, ಅದು ಕೂಡ ನೀಟಾಗಿ ಬಂದ್ಬಿಡುತ್ತೆ. ನೋಡಿ, ಎಷ್ಟೊಂದು ಗಲೀಜಿದೆ ಅಂತ ಜೇಡ ಹಾಗೆ ಧೂಳು ಎಲ್ಲ ನೀಟಾಗಿ ಬಂದಿದೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ವಾಟರ್ ಬಾಟಲ್ನ ಕೋಲ್ಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಈ ಥರ ಧೂಳ ಹೊಡ್ಕೊಳ್ಳಿ, ಮನೆ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಈ ಧೂಳಾಗಿರುವಂತಹ ಬಟ್ಟೆನೂ ಕೂಡ ನಾವು ವಾಶ್ ಮಾಡಿಬಿಟ್ಟು ಮತ್ತೆ ಯೂಸ್ ಮಾಡ್ಕೊಳ್ಬೋದು. ಸೊ ಇವತ್ತು ತೋರಿಸಿರುವಂತಹ ಟಿಪ್ಸ್ ಅಂತೂ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಮೆಂಟ್ ಬಾಕ್ಸ್ ಹತ್ರ ಹೈಪ್ ಬಟನ್ ಇರುತ್ತೆ, ಹೈಪ್ ಮಾಡೋದು ಮಾತ್ರ ಮರಿಬೇಡಿ. ಹೈಪ್ ಮಾಡಿ. ಈ ವಿಡಿಯೋನ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು.